ನಮಸ್ಕಾರ ಗೆಳೆಯರೆ, ನಾಲೆಜ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪುರಾಣಗಳ ಪ್ರಕಾರ ತ್ರಿಮೂರ್ತಿಗಳೆಂದರೆ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಎಂದು ಎಲ್ಲರಿಗೂ ಗೊತ್ತು. ಆದರೆ ತ್ರಿಮೂರ್ತಿಗಳ ಜನ್ಮ ರಹಸ್ಯವೇನು? ತ್ರಿಮೂರ್ತಿಗಳಲ್ಲಿ ಯಾರು ಮೊದಲು ಜನಿಸಿದರು? ತ್ರಿಮೂರ್ತಿಗಳು ಯಾರನ್ನು ಮದುವೆಯಾದರು? ಇಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಯಾರಿಗೂ ಗೊತ್ತಿಲ್ಲ. ಆದರೆ ಈಗ ನಾನು ನಿಮಗೆ ತ್ರಿಮೂರ್ತಿಗಳ ಪತ್ನಿಯರಾದ ಲಕ್ಷ್ಮೀ, ಸರಸ್ವತಿ ಮತ್ತು ಪಾರ್ವತಿಯ ಬಗ್ಗೆ ಒಂದು ಕುತೂಹಲಕಾರಿ ವಿಷಯವನ್ನು ಹೇಳುತ್ತೇನೆ. ವಿದ್ಯೆಗೆ ತಾಯಿಯಾದ ಬ್ರಹ್ಮನ ಪತ್ನಿ ಸರಸ್ವತಿ, ಸಿರಿ ಸಂಪತ್ತಿಗೆ ಹೆಸರಾದ ವಿಷ್ಣುವಿನ ಪತ್ನಿ ಲಕ್ಷ್ಮಿ, ಹಾಗೂ ಸೌಭಾಗ್ಯಪ್ರದಾಯಿ ಭಗವಾನ್ ಶಿವನ ಪತ್ನಿ ಪಾರ್ವತಿ ದೇವಿ. ಇವರೆಲ್ಲರೂ ತ್ರಿಮೂರ್ತಿಗಳ ತಾಯಿ ಎಂದರೆ ನಿಮ್ಮಲ್ಲಿ ಎಷ್ಟು ಜನ ನಂಬುತ್ತೀರಾ? ತಾಯಿಯಾದ ಆದಿಶಕ್ತಿಯನ್ನು ತ್ರಿಮೂರ್ತಿಗಳು ವಿವಾಹವಾದರು ಎಂಬುದನ್ನು ಕೆಲವೇ ಜನರಿಗೆ ತಿಳಿದಿದೆ. ಆದರೆ ತ್ರಿಮೂರ್ತಿಗಳು ಯಾಕೆ ಹೆತ್ತ ತಾಯಿಯನ್ನೇ ಮದುವೆಯಾದರು? ಈ ಪ್ರಶ್ನೆಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ತ್ರಿಮೂರ್ತಿಗಳಲ್ಲಿ ಬ್ರಹ್ಮನು ಸೃಷ್ಟಿಕರ್ತ, ವಿಷ್ಣುವು ಸೃಷ್ಟಿಯ ಅಧಿಪತಿ, ಮಹೇಶ್ವರನು ಸೃಷ್ಟಿಲೇಕಾರನು. ವಿವಿಧ ಸಂಪ್ರದಾಯಗಳ ಪ್ರಕಾರ ದೇವರುಗಳ ಬಗ್ಗೆ ಕಥೆಗಳು ಮತ್ತು ನಂಬಿಕೆಗಳು ಕಾಲಕಾಲಕ್ಕೆ ಬದಲಾಗುತ್ತವೆ. ಬ್ರಹ್ಮನನ್ನು ಕಮಲ ಸಂಭವ ಎಂದು ಕರೆಯಲಾಗುತ್ತದೆ. ಭಗವಾನ್ ವಿಷ್ಣುವನ್ನು ಸನಾತನ ಧಾರ್ಮಿಕ ಗ್ರಂಥಗಳು ನಾರಾಯಣ ಪರಮಾತ್ಮನೆಂದು ಹೇಳುತ್ತವೆ. ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸಲಾಗುತ್ತದೆ. ಶಿವನನ್ನು ಆದಿ ದೇವತೆ ಎಂದು ಪರಿಗಣಿಸಲಾಗಿದೆ. ಈ ವಿಡಿಯೋದಲ್ಲಿ ಶಿವನಿಗೆ ಮೂರನೇ ಕಣ್ಣು ಹೇಗೆ ಬಂತು ಮತ್ತು ತ್ರಿಮೂರ್ತಿಗಳು ತಾಯಿಯನ್ನು ಏಕೆ ಮದುವೆಯಾಗಬೇಕಾಯಿತು, ಇಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಪುರಾಣದ ದಂತಕಥೆಗಳ ಪ್ರಕಾರ ಆದಿಶಕ್ತಿಯಾದ ಶ್ರೀ ರಾಜರಾಜೇಶ್ವರಿ ದೇವಿಯು ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರಿಗೆ ಜನ್ಮ ನೀಡಿದಳು. ಇನ್ನು ಮುಖ್ಯವಾಗಿ ಮೂರನೇ ಕಣ್ಣು ಆದಿಪರಾಶಕ್ತಿಗೆ ಇತ್ತು. ಸೃಷ್ಟಿಯೇ ಆದಿಯಾಗಿರುವುದರಿಂದ ಸೃಷ್ಟಿ ಆರಂಭಕ್ಕೆ ಪುರುಷ ಮತ್ತು ಸ್ತ್ರೀಯರ ಮಿಲನ ಅಗತ್ಯವಾಗಿತ್ತದೆ. ಹಾಗಾಗಿ ಆದಿಪರಾಶಕ್ತಿಯು ಈ ಮೂವರು ತ್ರಿಮೂರ್ತಿಗಳಲ್ಲಿ ಒಬ್ಬರನ್ನು ಮದುವೆಯಾಗಲು ಬಯಸುತ್ತೇನೆ ಎಂದು ಹೇಳುತ್ತಾಳೆ. ಆದರೆ ತ್ರಿಮೂರ್ತಿಗಳು ಇದನ್ನು ನಿರಾಕರಿಸುತ್ತಾರೆ. ನಂತರ ಶಿವನು ಮದುವೆಯಾಗಲು ಒಪ್ಪುತ್ತಾನೆ. ಆದರೆ ಪರಾಶಕ್ತಿ ಮುಂದೆ ಶಿವನ ಶಕ್ತಿಯು ಶಕ್ತಿಹೀನವಾಗಿರುತ್ತದೆ. ಹಾಗಾಗಿ ಪರಾಶಕ್ತಿಯ ಶಕ್ತಿಯನ್ನು ಹಾಗೂ ಮೂರನೇ ಕಣ್ಣನ್ನು ತನಗೆ ದಾರೆಯೆರೆದರೆ ಮದುವೆಗೆ ಒಪ್ಪುತ್ತೇನೆ ಎಂದು ಶಿವನು ಷರತ್ತು ಹಾಕುತ್ತಾನೆ. ಅದಕ್ಕೆ ಸಮ್ಮತಿಸಿದ ಶಕ್ತಿಯ ರೂಪವಾದ ಆದಿಪರಾಶಕ್ತಿಯು ತನ್ನ ಎಲ್ಲಾ ಶಕ್ತಿಗಳನ್ನು ಹಾಗೂ ಮೂರನೆಯ ಕಣ್ಣನ್ನು ಶಿವನಿಗೆ ದಾರೆಯೆರೆಯುತ್ತಾಳೆ. ಆಗ ಶಕ್ತಿಯನ್ನು ಸ್ವೀಕರಿಸಿದ ಶಿವನು ಅದೇ ಶಕ್ತಿಯಿಂದ ತನ್ನ ತ್ರಿನೇತ್ರದಿಂದ ಆದಿಪರಾಶಕ್ತಿಯನ್ನು ಸುಟ್ಟು ಭಸ್ಮ ಮಾಡುತ್ತಾನೆ. ಸುಟ್ಟು ಭಸ್ಮವಾದ ನಂತರ ಅಲ್ಲಿ ಭೂದೇವಿ ಪ್ರತ್ಯಕ್ಷಳಾಗುತ್ತಾಳೆ. ಚಲನವಲನವಿಲ್ಲದ ಈ ದೇಹವನ್ನು ಸಹಿಸಲಾರೆನು ಎಂದು ಹೇಳುತ್ತಾಳೆ. ಆಗ ಶಿವನು ಆ ಭಸ್ಮದ ರಾಶಿಯನ್ನು 3 ಭಾಗಗಳಾಗಿ ವಿಭಜಿಸುತ್ತಾನೆ. ಅದರಿಂದ 3 ಸ್ತ್ರೀ ಮೂರ್ತಿಗಳನ್ನು ಉದ್ಭವಿಸುತ್ತಾನೆ. ಅದರಲ್ಲಿ ಒಬ್ಬ ಹೆಣ್ಣು ಸೃಷ್ಟಿಕರ್ತನಿಗೆ ಸಮವಾಗಿರುವವಳು, ಎರಡನೆಯ ಹೆಣ್ಣು ಸಂಬಂಧಗಳ ಸ್ಥಿತಿಗೆ ಸಮವಾಗಿರುವವಳು ಮತ್ತು ಮೂರನೆಯ ಸ್ತ್ರೀ ಲೇಕಾರನಿಗೆ ಸಮವಾಗಿರುವವಳು. ಈ ರೀತಿ 3 ಸ್ತ್ರೀ ಮೂರ್ತಿಗಳನ್ನು ಶಿವನು ಸೃಷ್ಟಿಸುತ್ತಾನೆ. ಅವರೇ ಸರಸ್ವತಿ, ಲಕ್ಷ್ಮೀ ಮತ್ತು ಪಾರ್ವತಿ ದೇವಿ. ನಂತರ ಇವರು ತ್ರಿಮೂರ್ತಿಗಳೊಂದಿಗೆ ವಿವಾಹವಾದರು. ಇದರಲ್ಲಿ ನಾವು ಗಮನಿಸಬೇಕಾದ ಅಂಶವೆಂದರೆ ತನ್ನ ತಾಯಿಯನ್ನು ಮದುವೆಯಾದರು ಅಂದರೆ ಆದಿಪರಾಶಕ್ತಿಯ ಅಂಶದಿಂದ ಹುಟ್ಟಿದ ಶಕ್ತಿಗಳನ್ನು ಮದುವೆಯಾದರು ಎಂದರ್ಥ. ಅಂದಿನಿಂದ ಶಿವನಿಗೆ ಮೂರನೇ ಕಣ್ಣು ಇದೆ ಎಂದು ಹೇಳಲಾಗುತ್ತದೆ. ಇದಾಗಿತ್ತು ಗೆಳೆಯರೆ ಇವತ್ತಿನ ವಿಡಿಯೋ. ಇಂತಹ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.